ಹುಲಿ ಥರ ಇದ್ರು ಹುಲಿ ಥರ ಹೋದ್ರು. ಅಪ್ಪ ಯಾವತ್ತೂ ಹುಲಿನೇ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳಿದೆ ಅಪ್ಪು ಮಾಮನ ಮಾತಾಡ್ಸ್ಕೊಂಬ ಅಂತ. ಅಪ್ಪು ಮಾಮ ಚಿರು ಮಾಮ ಇಬ್ಬರು ಅಲ್ಲೇ ಸಿಗ್ತಾರೆ. ಹೇಳಿದ್ದ ಮಾತೆ ನನಗೆ ಇವಾಗ ಗುರಿ. ಅದು ಬಿಟ್ಟು ಬೇರೆ ಎಂತ ಬೇಡ. ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ಮಾತ್ರ. ಲಾಸ್ಟ್ ಹೋಗ್ಬೇಕಾದ್ರೆ ಬಳೆ ಕೊಟ್ಟು ಇಟ್ಕೊಂಬ ಅಂತ. ಬೇರೆ ಎಂತ ಬೇಕು? ಕೆಲವು ವರ್ಷಗಳಿಂದ ಕ್ಯಾನ್ಸರ್ನಿಂದ ಬಳಲ್ತಾ ಇದ್ದಂತಹ ಕನ್ನಡ ಚಿತ್ರರಂಗದ ಖ್ಯಾತ ನಟ ಹರೀಶ್ ರಾಯ್ ನಿನ್ನೆ ವಿಧಿವಶರಾಗಿದ್ದರು. ಇವತ್ತು ಅವರ ಅಂತ್ಯ ಸಂಸ್ಕಾರ ತುಳು ಶಿವಳ್ಳಿ ಮಾಧ್ವ ಬ್ರಾಹ್ಮಣ ಸಂಪ್ರದಾಯದಂತೆ ಉಡುಪಿಯಲ್ಲಿ ನೆರವೇರಿದೆ. ಉಡುಪಿಯ ಅಂಬಲಪಾಡಿಯ ಮೂಲ ಮನೆಯಲ್ಲಿ ಅಂತಿಮ ವಿಧಿವಿಧಾನಗಳು ನಡೆದವು. ತುಳಸಿಕಟ್ಟೆ ಮುಂಭಾಗದಲ್ಲಿ ಅರ್ಚಕರ ಸಮ್ಮುಖದಲ್ಲಿ ಅಂತಿಮ ವಿಧಿವಿಧಾನಗಳು ನಡೆದವು. ಹರೀಶ್ ಆಚಾರ್ಯ ಆಪ್ತರು, ಕುಟುಂಬದವರು ಅಂತಿಮ ವಿಧಿವಿಧಾನದಲ್ಲಿ ಭಾಗಿಯಾದರು. ಬಳಿಕ ಕುಟುಂಬಸ್ಥರು, ಆಪ್ತರು, ಅಭಿಮಾನಿಗಳು ಪಾರ್ಥಿವ ಶರೀರದ ಅಂತಿಮ ದರ್ಶನವನ್ನ ಪಡೆದರು. ಬಳಿಕ ಪಾರ್ಥಿವ ಶರೀರವನ್ನ ಉಡುಪಿಯ ಬೀಡಿನ ಗುಡ್ಡೆಯಲ್ಲಿರುವ ಹಿಂದೂ ರುದ್ರಭೂಮಿಗೆ ಕೊಂಡೊಯ್ಯಲಾಯಿತು. ನಟ ಹರೀಶ್ ರಾಯ್ ಮೃತದೇಹಕ್ಕೆ ಸಹೋದರ ಸತೀಶ್ ಆಚಾರ್ಯ, ಪುತ್ರರಾದ ರೋನಿತ್ ರಾಯ್ ಹಾಗೂ ರೋಷನ್ ರಾಯ್ ಅಗ್ನಿಸ್ಪರ್ಶವನ್ನ ಮಾಡಿದರು. ಕಳೆದ 3 ದಶಕಗಳಿಂದ ಕನ್ನಡ ಚಿತ್ರರಂಗದಲ್ಲಿ ಮಿಂಚಿದ್ದ ಹರೀಶ್ ರಾಯ್ ಪಂಚಭೂತಗಳಲ್ಲಿ ಲೀನವಾದರು. ಸಹೋದರ ಸಹೋದರಿಯರು ಅಂತಿಮ ನಮನವನ್ನ ಸಲ್ಲಿಸಿದ್ರು. ಬೆಂಗಳೂರಿಂದ ಉಡುಪಿ ತನಕ, ಬೆಂಗಳೂರಲ್ಲಿ ಬೆಳಗ್ಗೆ ರಾತ್ರಿ ಇದ್ದು ಇಲ್ಲಿ ರಾತ್ರಿ ಹೊರಟು ಬಂದು ನೀವೆಲ್ಲ ಸಹಾಯ ಮಾಡಿದ್ರಿ. ನೋಡಿದ್ರಿ ಹುಲಿ ಥರ ಇದ್ದರು ಹುಲಿ ಥರ ಹೋದರು. ನಮ್ಮಪ್ಪ ಯಾವತ್ತೂ ಹುಲಿನೇ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಹೇಳಿದೆ ಅಪ್ಪು ಮಾಮನ ಮಾತಾಡ್ಸ್ಕೊಂಬ ಅಂತ. ಅಪ್ಪು ಮಾಮ ಚಿರು ಮಾಮ ಇಬ್ಬರು ಅಲ್ಲೇ ಸಿಗ್ತಾರೆ. ಹೋಗಪ್ಪ. ವಿಷ್ಣುವರ್ಧನ್ ಅಂದರೆ ಪಂಚಪ್ರಾಣ. ಫಸ್ಟು ಚೆಕ್ ಬಂದಿದೆ ರಾಜ್ಕುಮಾರ್ ಮನೆಯವ್ರದ್ದು. ಫಸ್ಟ್ ಕೈ ತುತ್ತು ರಾಜ್ಕುಮಾರ್ ಅವರು ಹೆಂಡತಿಯವ್ರು ತಿಂದರು, ಪಾರ್ವತಮ್ಮ ಅವರು. ಅದೆಲ್ಲ ಹೇಳಿದ್ರು ಅಷ್ಟೇ. ಇವಾಗೆಲ್ಲ ನೆನಪು. ಇವಾಗ ನನಗೆ ಒಂದೇನು ಇಷ್ಟ ಆಯ್ತು ಅಂದರೆ, ಇವಾಗ ನಮ್ಮಪ್ಪ ಯಾಕೆ ಬೇಕಾದ್ರೂ ಫಿಲ್ಮಲ್ಲಿ ಟಿ ವಿಯಲ್ಲಿ ಸಿಗ್ತಾರೆ, ಮಾತಾಡ್ಸೋಕ್ಕಾಗಲ್ಲ. ಹುಲಿ ಥರ ಇದ್ದರು ನಿಮ್ಮ ಮುಂದೆ ಎಲ್ಲ. ನಮ್ಮ ರಿಲೇಟಿವ್ಸ್ ಎಲ್ಲ ಹೇಳಿದ್ರು ನನಗೆ, ನಾನು ಹುಟ್ಟೋಕ್ಕಿಂತ ಮುಂಚೆ ಉಡುಪಿನ ಆಳಿದವರು ಡಾನ್ ಆಗಿ ಭಯ ಇದೆ. ಅದನ್ನೇ ನಾನು ಕಂಟಿನ್ಯೂ ಮಾಡ್ಕೊತಿದ್ದೀನಿ. ಕೊನೆಯ ಆಸೆ ಅವ್ರು ಕ್ರಿಕೆಟ್ ಆಗಬೇಕಂತ ಆಗ್ತೀನಿ. ಅವರ ಕೊನೆಯಾಗಿರೋ ಇದು ಹೇಳಿದ್ದ ಮಾತೆ ನನಗೆ ಇವಾಗ ಗುರಿ. ಅದು ಬಿಟ್ಟು ಬೇರೆ ಎಂತ ಬೇಡ. ಅವ್ರಿಗೆ ಕಟ್ಟಿದ ಬಟ್ಟೆ ಎಲ್ಲ ಉಂಟು ಮಾತ್ರ. ಲಾಸ್ಟಲ್ಲಿ ಹೋಗ್ಬೇಕಾದ್ರೆ ಬಳೆ ಕೊಟ್ಟೋದ್ರು ಇಟ್ಕೊಂಬಗನೆ ಅಂತ. ಬೇರೆ ಎಂತ ಬೇಕು? ಅಷ್ಟೇ. ಇವಾಗ ಅಪ್ಪ ಇರ್ತಾರೆ ಬಟ್ಟಿಗೆ, ನೀವೆಲ್ಲ ಇರ್ತೀರ. ಹುಲಿ ಥರ ನೋಡಿದವನು ಅವ್ರನ್ನ ಹಿಂಗೆ ನೋಡೋಕ್ಕೆ ಯಾಕೆ ಇಷ್ಟ ಆಗುತ್ತೆ? ಅವ್ರ ಹೆಂಗಿರೋ ಹಂಗೇ ಇರಬೇಕು. ಈ ಥರ ಎಲ್ಲ ನೋಡ್ರಿ ಯಾರಿಗೆ ಇಷ್ಟ ಆಗುತ್ತೆ? ನೋಡಿ ನೋಡಿ ಹೆಂಗಿದ್ರು ಹುಲಿ ಥರ ಇದ್ದರು ನಮ್ಮಪ್ಪ. ಹೇಳ್ಕೊಳಕ್ಕೆ ಹೆಮ್ಮೆ. ಇವಾಗಲೂ ಅಷ್ಟೇ. ಅವ್ರು ಎಲ್ಲೇ ಇದ್ದರು ಅವ್ರ ಮೇಲಂತೂ ನಾನು ನೋಡಲ್ಲ. ಮೇಲೆ ನಮ್ಮ ನನ್ನ ಹೃದಯದಲ್ಲೇ ನಮ್ಮ ಅಪ್ಪ ಇರ್ತಾರೆ. ಪರವಾಗಿಲ್ಲ, ದೇವ್ರ ದೈವ ಹೇಳಿದ್ರು ನಡೆಸ್ಕೊಡ್ತೀವಿ ಅಂತ. ದೇವ್ರ ದೈವ ಹೇಳು ಮಾತಂತು. ಇವಾಗ ಎಲ್ಲಿ ದೇವ್ರೂ ಇಲ್ಲ, ದೈವನೂ ಇಲ್ಲ. ಕೊಟ್ಟಿದ್ದ ಮಾತೇ ದೇವ್ರ ದೈವ ತಪ್ಪಿದ್ರೆ ಹೆಂಗಾಗತ್ತೆ? ತುಂಬ ಡಾಕ್ಟರ್ಸ್ ಎಲ್ಲ ಹೇಳಿದಾಗ ಆಲ್ಮೋಸ್ಟ್ ಇಂಪಾಸಿಬಲು ವಾಪಸ್ ನಾರ್ಮಲಾಗಿ ಬರೋಕ್ಕೆ ಅಂತ. ನನ್ನ ಕತ್ತೆ ತಿರುಗಾಡ್ತಿದೆ. ದೈವ ಪವರ್ ಇದೆ, ದೇವರಿದ್ದಾರೆ. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನಲನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್. ಜನಶಕ್ತಿಯೇ ನಿರ್ಣಾಯಕ.